Good morning, students. Lesson number 4. Touch the stars. ಟಚ್ ದ ಸ್ಟಾರ್ಸ್ ಅಂದರೆ ನಕ್ಷತ್ರ. ಟಚ್ ಅಂದರೆ ಮುಟ್ಟೋದು. ಇಲ್ಲಿ ಯಾರು ಮುಟ್ಟಿದ್ರು, ಹೇಗೆ ಮುಟ್ಟಿದ್ರು, ಅದರ ಅನುಭವ ಹೇಗಿತ್ತು ಅಂತ ಈ ಪಾಠದ ಮುಖಾಂತರ ನಾವು ತಿಳ್ಕೊಳ್ಳೋಣ. ಇದನ್ನು ಬರೆದಿರೋದು ಕಲ್ಯಾಣಿ ಗಾಂಧಿ. ಪಾಠಕ್ಕೆ ಬರೋಣ. ಮಿಂಟು ದ ಮೌಸ್ ಲವ್ಡ್ ಸ್ಟಾರ್ಸ್. ಮೌಸ್ ಅಂದರೆ ಇಲಿ, ಅದರ ಹೆಸರೇನು? ಮಿಂಟು. ಲವ್ಡ್ ಸ್ಟಾರ್ಸ್, ನಕ್ಷತ್ರಗಳನ್ನು ತುಂಬ ಇಷ್ಟಪಡ್ತಾ ಇತ್ತು. ದೇರ್ ವರ್ ಸೋ ಮೆನಿ. ನಮಗೆ ಗೊತ್ತಿದೆಯಲ್ಲ, ಆಕಾಶದಲ್ಲಿ ಅಗಣಿತ ನಕ್ಷತ್ರಗಳು, ಅಂದರೆ ಎಣಿಸೋಕ್ಕಾಗಲ್ಲ, ತುಂಬ ಇರುತ್ತೆ. ಈ ಲವ್ಡ್ ಎವ್ರಿಥಿಂಗ್ ಅಬೌಟ್ ದೆಮ್. ಅಲ್ಲಿ ನಕ್ಷತ್ರಗಳು ಏನಿರುತ್ತೋ ಅಲ್ಲ, ಆಕಾಶದಲ್ಲಿ ಏನಿರುತ್ತೋ ಎಲ್ಲನೂ ಅದಕ್ಕೆ ಇಷ್ಟನೇ, ಯಾವಾಗಲೂ ನೋಡ್ತಾನೆ ಇರುತ್ತೆ. ಈ ಲವ್ಡ್ ದೇರ್ ವೈಟ್ ಸ್ಪಾರ್ಕಲ್ ಎಗನೆಸ್ಟ್ ದ ಬ್ಲಾಕ್ ಸ್ಕೈ. ಈಗ ಆಕಾಶದಲ್ಲಿ ಕಪ್ಪು ಮೋಡ ಇದ್ದಾಗ ನಕ್ಷತ್ರಗಳು ಹೊಳಿತಾ ಇರುತ್ತಲ್ಲ, ಸ್ಪಾರ್ಕಲ್ ಅಂದರೆ ಮಿನುಗ್ತಾ ಇರುತ್ತೆ. ಆ ಬಿಳಿಯಾದ ನಕ್ಷತ್ರಗಳು ಹೊಳೆಯೋದನ್ನು ನೋಡೋಕ್ಕೆ ಈ ಮಿಂಟುಗೆ ತುಂಬ ಇಷ್ಟ. He loved how they twinkled and danced if he started at them long enough. He loved how they twinkled. ಆ ನಕ್ಷತ್ರಗಳು ಮಿನುಗ್ತಾ ಇರೋದು ಅದಕ್ಕೆ ತುಂಬ ಇಷ್ಟ ಇರುತ್ತೆ. ಹೇಗೆ ಮಿನುಗ್ತಾ ಇದೆ, ಮತ್ತು ಅವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದೆ ಅನಿಸುತ್ತಲ್ಲ ಮಿನುಗೋದು. ಇಫ್ ಹಿ ಸ್ಟೇರ್ಡ್ ಅಟ್ ದ ಲಾಂಗ್ ಎನಫ್, ಅದು ಹೇಗೆ ಅಂತ ಅದನ್ನು ಕಂಡಿಡ್ಕೋಬೇಕು ಅಂತ ತುಂಬ ದಿವಸದಿಂದ ಅದಕ್ಕೆ ಆಸೆ ಇರುತ್ತೆ. ಮೋಸ್ಟ್ ಆಫ್ ಆಲ್ he loved to make a wish whenever he saw the first star appear in the evening sky. ಮೋಸ್ಟ್ ಆಫ್ ಆಲ್ ಅಂದರೆ ಬಹಳ ಇಷ್ಟ ಯಾವುದು? he loved to make a wish whenever he saw the first star appear in the evening sky. ಮೊದಲು ಯಾವಾಗ ನಕ್ಷತ್ರ ಉದಯ ಆಗುತ್ತೋ ಅದನ್ನು ನೋಡೋಕ್ಕೆ ಅದಕ್ಕೆ ತುಂಬ ಇಷ್ಟ ಇರುತ್ತೆ. Ever since he was a small baby mouse, he had loved to stretch his little paws towards the night sky. Ever since ಅಂದರೆ ಯಾವಾಗಿಂದ ಸ್ಮಾಲ್ ಬೇಬಿ ಮೌಸ್, ಅದು ತುಂಬ ಸಣ್ಣ ಇಲಿ ಇದ್ದಾಗಿಂತನೂ ಹ್ಯಾಡ್ ಲವ್ ಟು ಸ್ಟ್ರೆಚ್ ಹಿಸ್ ಲಿಟಲ್ ಪಾಸ್ ಅಂದರೆ ಅದರ ಮುಂಗಾಲನ್ನು ಹಿಂಗೆ ಆಕಾಶ ಕಡೆ ಎಳೆದ್ಬಿಟ್ಟು ನಕ್ಷತ್ರಗಳನ್ನು ಮುಟ್ಟಬೇಕು ಅನ್ನೋ ಥರನೇ ಅದು ಪ್ರಯತ್ನ ಪಡ್ತಾನೇ ಇರುತ್ತೆ. ಆ್ಯಸ್ ಹಿ ಗ್ರೂ ಓಲ್ಡರ್ ಆ್ಯಂಡ್ ಎ ಲಿಟ್ಲ್ bit bigger, he realized that the stars were too far away to touch. As he grew older, ಸ್ವಲ್ಪ ದೊಡ್ಡದಾದ ಮೇಲೆ, ಲಿಟ್ಲ್ ಬಿಟ್ ಬಿಗ್ಗರ್, ಮತ್ತು ಸ್ವಲ್ಪ ವಯಸ್ಸಾಗಿ ಸ್ವಲ್ಪ ದೊಡ್ಡದಾದ್ಮೇಲೆ, ಹಿ ರಿಯಲೈಸ್ಡ್, ಅದಕ್ಕೆ ರಿಯಲೈಸ್ಡ್ ಅಂದರೆ ತಿಳಿಯುತ್ತೆ ಏನಂತ, ದಟ್ ದ ಸ್ಟಾರ್ಸ್ ವರ್ ಟೂ ಫಾರ್ ಅವೇ ಟು ಟಚ್. ಅಂದರೆ ಫಾರ್ ಅವೇ ಅಂದರೆ ದೂರ, ಟೂ ಫಾರ್ ಅವೇ ಅಂದರೆ ತುಂಬ ದೂರ ಇದೆ ನಾನು ಮುಟ್ಟಕ್ಕೆ ಅನ್ನೋದು ಅದಕ್ಕೆ ಗೊತ್ತಾಗುತ್ತೆ. ಸ್ಟಿಲ್ ಹಿ ನೆವರ್ ಸ್ಟಾಪ್ ಲವಿಂಗ್ ದೆಮ್. ಅಷ್ಟಾದರೂ ಸಹ ಅದಕ್ಕೆ ತಿಳಿಯುತ್ತೆ ನಮಗೆ ಅದು ಮುಟ್ಟಕ್ಕಾಗಲ್ಲ, ಆದರೂ ಸಹ ಅದನ್ನು ಇಷ್ಟಪಡೋದು ಬಿಡೋದೇ ಇಲ್ಲ. ಸೊ ಎವ್ರಿ ನೈಟ್ ಹಿ ವುಡ್ ಸಿಟ್ ಔಟ್ಸೈಡ್ ಹಿಸ್ ಹೌಸ್ ಆ್ಯಂಡ್ ಗೇಸ್ ಅಟ್ ದ ಸ್ಟಾರ್ಸ್ ಸ್ಟ್ರೆಚಿಂಗ್ ಔಟ್ ಹಿಸ್ ಲಿಟ್ಲ್ ಪಾಸ್ ಟುವರ್ಡ್ಸ್ ದೆಮ್. ಅದಕ್ಕಷ್ಟು ಗೊತ್ತಿರುತ್ತೆ ನನಗದು ಸಿಗಲ್ಲ ಅಂತ, ಆದ್ರೂ ಸಹ ಎವ್ರಿ ನೈಟ್, ಪ್ರತಿದಿನ, ಹಿ ವುಡ್ ಸಿಟ್ ಔಟ್ಸೈಡ್ ಹಿಸ್ ಹೌಸ್, ಆ ಮನೆ ಮುಂದೆ ಕೂತ್ಕೊಂಡ್ಬಿಟ್ಟು, ಆ್ಯಂಡ್ ಗೇಸ್ ಅಟ್ ದ ಸ್ಟಾರ್ಸ್ ಅಂದರೆ ಗೇಸ್ ಅಂದರೆ ತದೇಕ ಚಿತ್ತದಿಂದ ಆ ನಕ್ಷತ್ರಗಳನ್ನೇ ನೋಡ್ತಾ, ಸ್ಟ್ರೆಚಿಂಗ್ ಔಟ್ ಹಿಸ್ ಲಿಟಲ್ ಪಾಸ್, ಆ ಸಣ್ಣ ಸಣ್ಣ ಮುಂಗಾಲುಗಳನ್ನು ಎತ್ತಿಬಿಟ್ಟು ಅದನ್ನು ನಾನು ಟಚ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ ಇರುತ್ತೆ. ಐ ವಿಶ್ ಐ ಕುಡ್ ಬಿ ಕ್ಲೋಸರ್ ಟು ಯು. ನನಗಿಷ್ಟ ಇದೆ, ನಾನು ಹೀಗೆ ಮಾಡ್ತಾಯಿದ್ರೆ ಒಂದು ದಿವಸ ಅದರ ಹತ್ರ ಹೋಗ್ತೀನಿ ಅಂತ ಅನಿಸುತ್ತೆ ಅದಕ್ಕೆ. ಹಿ ವುಡ್ ಸೈ ಆ್ಯಂಡ್ ಸೇ ನೋಯಿಂಗ್ ದಟ್ ಇಟ್ ಕುಡ್ ನಾಟ್ ಕಮ್ ಟ್ರೂ. ಅದು ದಿನ ಪ್ರಯತ್ನ ಪಡ್ತಾ ಇರುತ್ತೆ, ಮುಂಗಾಲು ಚಾಚಿಬಿಟ್ಟು ಅದನ್ನು ಮುಟ್ಟಬೇಕು ಅಂತ ನಾನು ಮುಟ್ತೀನಿ ಅಂತ ಅಂದ್ಕೊಳ್ತಾ ಇರುತ್ತೆ, ಆದರೆ ಅದು ಸಾಧ್ಯವಾಗಲ್ಲ. ಹಿ ವುಡ್ ಸೈ ಅಂದರೆ ನಿಟ್ಟುಸಿರ್ಬಿಡುತ್ತೆ, ಅಯ್ಯೋ ನನಗದು ಮುಟ್ಟಕ್ಕಾಗಲೇ ಇಲ್ಲಲ್ಲ. ನೋಯಿಂಗ್ ದಟ್ ಇಟ್ ವುಡ್ ನಾಟ್ ಕಮ್ ಟ್ರೂ, ಹೌದು ನನಗದು ಮುಟ್ಟಕ್ಕಾಗ್ತಾ ಇಲ್ಲ ಅನ್ನೋ ಸತ್ಯ ಅದಕ್ಕೆ ಗೊತ್ತಾಗುತ್ತೆ. ಹಿ ವಾಸ್ ಜಸ್ಟ್ ಎ ಲಿಟಲ್ ಮೌಸ್, ಅದು ತುಂಬ ಸಣ್ಣದಿರುತ್ತೆ. ಹೂ ಕೇರ್ಡ್ ವಾಟ್ ಹಿ ವಿಶ್ಡ್ ಫಾರ್, ಅಂದರೆ ಅದು ಸಣ್ಣದಿರುತ್ತೆ. ಹೂ ಕೇರ್ಡ್ ವಾಟ್ ಹಿ ವಿಶ್ಡ್ ಫಾರ್ ಅಂದರೆ ಅದೇನು ಇಷ್ಟಪಡುತ್ತೆ ಅಂತ ಯಾರು ಕೇರ್ ಮಾಡಬೇಕು. ಬಟ್ ಲಿಟಲ್ ಡಿಡ್ ಮೀನ್ ಟು ನೋ ದಟ್ ಸಮ್ ಒನ್ ಹ್ಯಾಡ್ ಹರ್ಡ್ ಹಿಸ್ ವಿಶ್, ಅಂದರೆ ಅದರ ವಿಶ್, ಆಸೆನ ಯಾರಾದರೂ ಕೇಳಿಸ್ಕೊಂಡ್ರಾ ಹೇಗೆ ಅದಕ್ಕೆ ಗೊತ್ತಿಲ್ಲ. ಆ್ಯಂಡ್ ಹ್ಯಾಡ್ ಡಿಸೈಡೆಡ್ ಟು ಮೇಕ್ ಇಟ್ ಕಮ್ ಟ್ರೂ, ಮತ್ತು ಡಿಸೈಡೆಡ್ ಅಂದರೆ ಅದು ನಿರ್ಧಾರ ಮಾಡಿಬಿಡುತ್ತೆ, ಏನಂತ, ಮೇಕ್ ಇಟ್ ಕಮ್ ಟ್ರೂ, ಅದರ ವಿಶ್ ಅಂದರೆ ಆಸೆನ ಹಾಗೆ ಮಾಡಬೇಕು ಅಂತ. ಹೂ ವಾಸ್ ದಿಸ್ ಮಿಸ್ಟೀರಿಯಸ್ ಬೀಯಿಂಗ್ ಅಂದರೆ ಯಾರೋ ಅನ್ಕೋತಾರೆ ಅದರ ಆಸೆನ ಈಡೇರಿಸಬೇಕು ಅಂತ, ಯಾರದು? ಮಿಸ್ಟೀರಿಯಸ್ ಬೀಯಿಂಗ್ ಅಂದರೆ ನಮಗೆ ಸ್ಟ್ರೇಂಜ್ ಅಂದರೆ ಅಪರಿಚಿತ ಮತ್ತು ಗೊತ್ತಿರೋಲ್ಲ, ಅದು ಯಾರು ನೋಡೋಣ. ವೆಲ್ ದೇರ್ ವಾಸ್ ಎ ಬಿಗ್ ಓಲ್ಡ್ ಟ್ರೀ ನೆಕ್ಸ್ಟ್ ಟು ಮಿಂಟು ಸ್ಮಾಲ್ ಹೌಸ್. ಆ ಮಿಂಟು ಮನೆ ಇರುತ್ತಲ್ಲ ಅದರ ಹತ್ರನೇ ಒಂದು ಬಿಗ್ ಓಲ್ಡ್ ಟ್ರೀ, ದೊಡ್ಡ ಮರ ಇರುತ್ತೆ. ಆ್ಯಂಡ್
ದ ಟ್ರೀ ಸ್ಯಾಟ್ ಬರ್ಫಿ ದ ವೈಟ್ ಓಲ್. ಆ ಮರದಲ್ಲಿ ಓಲ್ ಅಂದರೆ ಗೂಬೆ, ವೈಟ್ ಬಿಳಿ ಬಣ್ಣದ ಗೂಬೆ ವಾಸ ಮಾಡ್ತಾ ಇರುತ್ತೆ, ಅದರ ಹೆಸರು ಬರ್ಫಿ. ನೌ ರಿಮೆಂಬರ್, ಓಲ್ಸ್ ಆ್ಯಂಡ್ ಮೈಸ್ ಆರ್ ನಾಟ್ ಫ್ರೆಂಡ್ಸ್ ಬಿಕಾಸ್ ಓಲ್ಸ್ ಲವ್ ಟು ಈಟ್ ಮೈಸ್. ರಿಮೆಂಬರ್ ಅಂದರೆ ನಾವು ನೆನ್ಪಿಟ್ಕೋಬೇಕು ಏನಂತ, ಓಲ್ಸ್ ಆ್ಯಂಡ್ ಮೈಸ್ ಆರ್ ನಾಟ್ ಫ್ರೆಂಡ್ಸ್. ಓಲ್ಸ್ ಅಂದರೆ ಗೂಬೆಗಳು, ಮೈಸ್ ಅಂದರೆ ಇಲಿಗಳು, ಅವರು ಯಾವತ್ತೂ ಫ್ರೆಂಡ್ಸ್ ಆಗಿರಲ್ಲ. ಬಿಕಾಸ್ ಓಲ್ಸ್ ಲವ್ ಟು ಈಟ್ ಮೈಸ್ ಅಂದರೆ ಗೂಬೆಗಳಿಗೆ ಯಾವುದಾದ್ರೂ ಇಲಿ ಕಂಡ ತಕ್ಷಣ ತಿನ್ನೋದೇ ಅದು ಮಾಡೋದು. ಇನ್ ಫ್ಯಾಕ್ಟ್ ವೆನ್ ಬರ್ಫಿ ಹ್ಯಾಡ್ ಫಸ್ಟ್ ಸೀನ್ ಮಿಂಟು ಶಿ ಹ್ಯಾಡ್ ಥಾಟ್, ಓ ವಾಟ್ ಎ ಡಿಲಿಷಿಯಸ್ ಮೀಲ್ ದಟ್ ಮೌಸ್ ವುಡ್ ಮೇಕ್. ಇನ್ ಫ್ಯಾಕ್ಟ್ ಬರ್ಫಿ ಹ್ಯಾಡ್ ಫಸ್ಟ್ ಸೀನ್ ಮಿಂಟು ಅಂದರೆ ಮಿಂಟುನ ಫಸ್ಟ್ ನೋಡಿದಾಗ ಬರ್ಫಿಗೆ ಅನಿಸುತ್ತೆ. ಶಿ ಹ್ಯಾಡ್ ಥಾಟ್ ಅಂದರೆ ಯೋಚನೆ ಮಾಡುತ್ತೆ, ಹೋ ವಾಟ್ ಎ ಡಿಲಿಷಿಯಸ್ ಮೀಲ್ ದಟ್ ಮೌಸ್ ವುಡ್ ಮೇಕ್. ಈ ಇಲಿನ ತಿಂದ್ಬಿಟ್ರೆ ನನಗೆಷ್ಟು ಒಳ್ಳೆ ಊಟ ಸಿಗುತ್ತಲ್ಲ ಅಂತ ಯೋಚನೆ ಮಾಡಿರುತ್ತೆ ಫಸ್ಟು ನೋಡಿದ ತಕ್ಷಣ. ಬಟ್ ಜಸ್ಟ್ ಆಸ್ ಶಿ ವಾಸ್ ಅಬೌಟ್ ಟು ಸ್ವೂಪ್ ಡೌನ್ ಆ್ಯಂಡ್ ಗಾಬಲ್ ಹಿಮ್ ಅಪ್ ಶಿ ಹರ್ಡ್ ಹಿಸ್ ಮೇಕಿಂಗ್ ಹಿಸ್ ವಿಶ್. ಬಟ್ ಜಸ್ಟ್ ಆಸ್ ಶಿ ವಾಸ್ ಅಬೌಟ್ ಟು ಸ್ವೂಪ್ ಅಂತಂದರೆ ನೀವು ಪಕ್ಷಿಗಳು ಹಿಂಗೆ ಹಾರ್ಕೊಂತ ಹಿಂಗೆ ಕ್ರಾಸ್ ಮಾಡಿಕೊಂಡು ಕೆಳಗೆ ಬರುತ್ತಲ್ಲ, ಬಂದ ತಕ್ಷಣ ಏನಾಗುತ್ತೆ, ಪಟ್ ಅಂತ ಅದು ಏನು ಬೇಟೆ ಆಡಬೇಕು ಅದನ್ನು ಇಟ್ಕೊಂಡು ಹೋಗ್ತಾ ಇರುತ್ತೆ. ಆ ಥರ ಮಾಡಿಕೊಂಡು ಇನ್ನೇನು ಇಲ್ಲಿ ನಿಡಬೇಕು ಅಂತ ಬರ್ತಾ ಇರುತ್ತೆ. ಆವಾಗ ಶಿ ಹರ್ಡ್ ಹಿಸ್ ಮೇಕಿಂಗ್ ಹಿಸ್ ವಿಶ್, ಅದರ ಅಂದ್ಕೊತಾ ಇರುತ್ತೆ ನಾನು ಸ್ಟಾರ್ಸನ್ನು ಮುಟ್ಟಬೇಕು ಅಂತ. ಆ ಇಷ್ಟ ಅಂದರೆ ಅದು ಅಂದ್ಕೊಳ್ತಾ ಇರೋದು ಈ ಗುಬೆಗೆ ಗೊತ್ತಾಗುತ್ತೆ. ಶಿ ಹರ್ಡ್ ದ ಲಾಂಜಿಂಗ್ ಇನ್ ಹಿಸ್ ವಾಯ್ಸ್ ಆ್ಯಂಡ್ ಫೆಲ್ಟ್ ಬ್ಯಾಡ್ ಫಾರ್ ಹಿಮ್. ಲಾಂಜಿಂಗ್ ಅಂದರೆ ಎ ಸ್ಟ್ರಾಂಗ್ ಫೀಲಿಂಗ್ ಆಫ್ ವಾಂಟಿಂಗ್ ಸಮಥಿಂಗ್ ಅಂದರೆ ಅದು ಅಂದ್ಕೊಳ್ತಾ ಇರುತ್ತಲ್ಲ ನಾನು ಸ್ಟಾರ್ಸನ್ನು ಮುಟ್ಟಲೇಬೇಕು ನೋಡಲೇಬೇಕು ಅಂತ ಅದು ಅಂದ್ಕೊಳ್ತಾ ಇರೋದು ಈ ಗೂಬೆಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಅದು ಆಗಲೇಬೇಕು ಅಂತ ಮನಸ್ಸಲ್ಲಿ ಅಂದರೆ ಅದು ಅನ್ಕೋತಾ ಇರುತ್ತಲ್ಲ ಅದು ಈ ವಿಷಯ ಈ ಗೂಬೆಗೆ ತಿಳಿಯುತ್ತೆ. ಬಟ್ ಫೆಲ್ಟ್ ಬ್ಯಾಡ್ ಫಾರ್ ಹಿಮ್ ಆದರೆ ಅದಕ್ಕೂ ಒಂಥರ ಆಗುತ್ತೆ, ಅಯ್ಯೋ ಇದ್ರ ಆಸೆ ಈಡೇರಲ್ವಲ್ಲ ಅಂತ. ಲೈಕ್ ಮಿಂಟು ಬರ್ಫಿ ಆಲ್ಸೋ ಲವ್ಡ್ ದ ಸ್ಟಾರ್ಸ್. ಈಗ ಮಿಂಟುಗೆ ಹೇಗೆ ಸ್ಟಾರ್ಸ್ ನಕ್ಷತ್ರಗಳು ಇಷ್ಟ ಇರುತ್ತೋ ಮುಟ್ಟಬೇಕು ಅದ್ರ ಹತ್ರ ಹೋಗಬೇಕು ಅಂತ, ಅದೇ ಥರ ಬರ್ಫಿಗೂ ಸಹ ಅದ್ರ ತುಂಬ ಇಷ್ಟ ಇರುತ್ತೆ ಸ್ಟಾರ್ಸ್ ಬಗ್ಗೆ. ವೆನೆವರ್ ಶಿ ಫ್ಲೂ ಇನ್ ದ ನೈಟ್ ಸ್ಕೈ ಶಿ ವುಡ್ ಥಿಂಕ್ ದೇ ವರ್ ಲಿಟಲ್ ಲೈಟ್ಸ್ ಪ್ಲೇಸ್ಡ್ ಇನ್ ದ ಡಾರ್ಕ್ನೆಸ್ ಜಸ್ಟ್ ಫಾರ್ ಹರ್. ಅದೇನು ಯೋಚನೆ ಮಾಡಿರುತ್ತೆ ನೋಡಿ, ಅದು ರಾತ್ರಿ ಹೊತ್ತು ಆಕಾಶದಲ್ಲಿ ಹಾರ್ತಾ ಇರಬೇಕಾದ್ರೆ, ಫ್ಲೂ ಅಂದರೆ ಹಾರೋದು, ಹಾರ್ತಾ ಇರಬೇಕಾದ್ರೆ ಶಿ ವುಡ್ ಥಿಂಕ್ ದೇ ವರ್ ಲಿಟಲ್ ಲೈಟ್ಸ್ ಪ್ಲೇಸ್ಡ್ ಇನ್ ದ ಡಾರ್ಕ್ನೆಸ್, ಈ ಕತ್ತಲಲ್ಲಿ ಸಣ್ಣ ಸಣ್ಣ ದೀಪಗಳನ್ನು ನನಗಾಗಿ ಇಟ್ಟಿದ್ದಾರೇನೋ ಅಂತ ಅದು ಅಂದ್ಕೊಳ್ತಾ ಇರುತ್ತೆ. ಬರ್ಫಿ ವಾಂಟೆಡ್ ಟು ಮೇಕ್ ಮಿಂಟೂಸ್ ವಿಶ್ ಕಮ್ ಟ್ರೂ. ಬರ್ಫಿ ವಾಂಟೆಡ್ ಟು ಮೇಕ್ ಮಿಂಟೂಸ್ ವಿಶ್ ಕಮ್ ಟ್ರೂ. ಆ ಮಿಂಟೂನ ಆಸೆ ಏನು ಅದನ್ನು ನಾನು ಹಾಗಂಗೆ ಮಾಡ್ತೀನಿ ಅಂತ ಅಂದ್ಕೊಳ್ಳುತ್ತೆ. ಬಟ್ ಹೌ ಯಾವ ಥರ? ದೆನ್ ಶಿ ಹ್ಯಾಡ್ ಆ್ಯನ್ ಐಡಿಯಾ. ಅದಕ್ಕೊಂದು ಆಲೋಚನೆ ಬರುತ್ತೆ, ಈ ಥರ ಉಪಾಯ ಬರುತ್ತೆ, ಈ ಥರ ಮಾಡಿದ್ರೆ ಅದರ ಆಸೆ ಈಡೇರುತ್ತೆ ಅಂತ. ಶಿ ಸ್ವೂಪ್ ಡೌನ್ ನೆಕ್ಸ್ಟ್ ಟು ಮಿಂಟು. ಹಂಗೆ ಅನಿಸಿದ್ದೆ ತಡ ಅದು ಹಿಂಗೆ ಕ್ರಾಸ್ ಮಾಡ್ಕೊಂಡು ಹಾರಿಕೊಂಡು ಅದ್ರ ಪಕ್ಕ ಮಿಂಟು ಪಕ್ಕ ಬರುತ್ತೆ. ಹೋ 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 ಡಿಯರ್ ಅಂತ ಬರುತ್ತೆ. ಮಿಂಟು ಕ್ರೈಡ್, ಅದಕ್ಕೆ ಕ್ರೈಡ್ ಅಂದರೆ ಕೂಗುತ್ತೆ, ಅಳುತ್ತೆ. ಶೇಕಿಂಗ್ ವಿತ್ ಫಿಯರ್, ತುಂಬ ಭಯದಿಂದ ನಡುಗ್ತಾ ಇರುತ್ತೆ. ಪ್ಲೀಸ್ ಡೋಂಟ್ ಈಟ್ ಮೀ, ದಯವಿಟ್ಟು ನಾನು ತಿನ್ನಬೇಡ ಅಂತ ಯಾರು ಹೇಳ್ತಾರೆ? ಮಿಂಟು ಯಾರಿಗೆ ಹೇಳ್ತಾರೆ? ಬರ್ಫಿಗೆ ಹೇಳುತ್ತೆ. ಬರ್ಫಿ ಶುಕ್ಡ್ ಅವರ್ ಹೆಡ್ ಆ್ಯಂಡ್ ಸೆಡ್, ಡೋಂಟ್ ವರಿ, ಐ ಆಮ್ ನಾಟ್ ಹಿಯರ್ ಟು ಈಟ್ ಯು, ಐ ಆಮ್ ಹಿಯರ್ ಟು ಮೇಕ್ ಯುವರ್ ವಿಶ್ ಕಮ್ ಟ್ರೂ. ಅದಕ್ಕೆ ಬರ್ಫಿ ಏನು ಹೇಳುತ್ತೆ ನೋಡಿ, ಅದಕ್ಕೆ ಹೇಳುತ್ತೆ ನನ್ನ ತಿನ್ನಬೇಡ ಅಂತ. ಆಯಿತು ನಾನು ನಿನ್ನ ತಿನ್ನಕ್ಕೆ ಬಂದಿಲ್ಲ, ನೀನೇನು ಚಿಂತೆ ಮಾಡಬೇಡ. ಐ ಆಮ್ ನಾಟ್ ಹಿಯರ್ ಟು ಈಟ್ ಯು, ನಾನು ನೀನು ತಿನ್ನೋಕ್ಕೆ ಇಲ್ಲಿ ಬಂದಿಲ್ಲ. ಐ ಆಮ್ ಹಿಯರ್ ಟು ಮೇಕ್ ಯುವರ್ ವಿಶ್ ಕಮ್ ಟ್ರೂ, ನಿನ್ನ ಆಸೆ ಏನಿದೆಯೋ ಅದನ್ನು ಈಡೇರ್ಸೋಕ್ಕೆ ಬಂದಿದ್ದೀನಿ ಅಂತ ಹೇಳುತ್ತೆ. ಮೈ ವಿಶ್ ಮಿಂಟು ಶಟ್ಟರ್ಡ್ ಕನ್ಫ್ಯೂಸ್ಡ್. ಹೌ? ಮೈ ವಿಶ್ ಅಂದರೆ ತಡವರಿಸುತ್ತೆ, ಅದಕ್ಕೆ ಭಯದಿಂದ ಗಾಬರಿಯಿಂದ ನನ್ನ ಆಸೆನಾ ಅಂತ ಅದು ತಡವರ್ಸ್ಕೊಳ್ತಾ ಹೇಳುತ್ತೆ. ಮತ್ತು ಕನ್ಫ್ಯೂಸ್ ಅಂದರೆ ಇದೇನಿದು ಈ ಥರ ಹೇಳ್ತಾ ಇದೆಯಲ್ಲ ಅಂತಕ್ಕೆ ಅಯೋಮಯ ಆಗುತ್ತೆ. ಹೌ ಹೇಗೆ ಅಂತ ಕೇಳುತ್ತೆ. ಕ್ಲೈಂಬ್ ಇನ್ ಟು ಮೈ ಬ್ಯಾಕ್ ಆ್ಯಂಡ್ ಯು ವಿಲ್ ಸಿ. ಬರ್ಫಿ ಸ್ಮೈಲ್ಡ್. ಅದಕ್ಕೆ ಅದೇನು ಹೇಳುತ್ತೆ? ಕ್ಲೈಂಬ್ ಇನ್ ಟು ಮೈ ಬ್ಯಾಕ್, ನನ್ನ ಬೆನ್ನ ಮೇಲೆ ನೀನು ಕೂತ್ಕೊಂಡ್ಬಿಡು, ನೀನು ಎಲ್ಲ ನೋಡ್ತೀಯ ಮೇಲ್ಗಡೆದು ಅಂತ ಅದು ನಗುಮುಖದಿಂದ ಹೇಳುತ್ತೆ. ಮಿಂಟು ಡಿಡ್ ಆಸ್ ಹಿ ಶುಕ್ಡ್ ಆ್ಯಂಡ್ ಹೆಲ್ಡ್ ಆನ್ ಟೈಟ್ಲಿ ಟು ಬರ್ಫೀಸ್ ಗ್ಲಾಸಿ ವೈಟ್ ಫೆದರ್ಸ್. ಅದಕ್ಕೆ ಮಿಂಟುಗೆ ಅರ್ಥ ಆಗುತ್ತೆ ಏನು ಹೇಳ್ತಾ ಇದೆ ಅಂತ. ಅದರ ಮೇಲೆ ಹತ್ತು ಕೂತ್ಕೊಳ್ಳುತ್ತೆ. ಟೈಟ್ಲಿ ಟು ಬರ್ಫೀಸ್ ಗ್ಲಾಸಿ ವೈಟ್ ಫೆದರ್ಸ್, ಅದೆಲ್ಲಿ ಕೂತ್ಕೊಳ್ಳುತ್ತೆ? ಅದ್ರ ಮೇಲೆ ಕೂತ್ಕೊಂಡ್ಬಿಟ್ಟು, ಗ್ಲಾಸಿ ಅಂದರೆ ಸ್ಮೂತ್ ಆ್ಯಂಡ್ ಶೈನಿ, ಅದು ತುಂಬ ನಯವಾಗಿರುತ್ತೆ ಮತ್ತು ಹೊಳಿತಾ ಇರುತ್ತೆ. ಆ ಫೆದರ್ಸ್ನ ಇಟ್ಕೊಂಡು ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಳ್ಳುತ್ತೆ. ಬರ್ಫಿ ಲಾಂಚ್ಡ್ ಹರ್ ಸೆಲ್ಫ್ ಇನ್ ಟು ದ ಸ್ಕೈ ಸ್ಪ್ರೆಡಿಂಗ್ ಹರ್ ಬ್ಯೂಟಿಫುಲ್ ಬಿಗ್ ವಿಂಗ್ಸ್.
ಅದಕ್ಕೆ ಅದು ಕೂತ್ಕೊಂಡಿದ್ದೆ ತಡ ಅದು ತುಂಬ ಫೋರ್ಸ್ ಆಗಿ ಒಂದೇ ಸಲ ಮೇಲಕ್ಕೆ ಹಾರುತ್ತೆ. ಯಾವುದು ಬರ್ಫಿ. ಮತ್ತು ಅದರ ಬ್ಯೂಟಿಫುಲ್ ಬಿಗ್ ವಿಂಗ್ಸ್, ಅದರ ರೆಕ್ಕೆಗಳನ್ನು ಅಗಲ ಆರಿಸ್ಕೊತ ಮೇಲ್ಗಡೆ ಆಕಾಶಕ್ಕೆ ಹಾರೋಗುತ್ತೆ. ಲುಕ್ ಅಪ್ ಶಿ ಟೋಲ್ಡ್ ಮಿಂಟು, ಹೇಳುತ್ತೆ ಮೇಲೆ ಆರ್ತಾ ನೋಡಲ್ಲಿ ಆ ನಕ್ಷತ್ರಗಳು ಕಾಣ್ತಾ ಇದೆ ಅಂತ. ಹಿ ಡಿಡ್ ಆ್ಯಂಡ್ ಕುಡ್ ನಾಟ್ ಬಿಲೀವ್ ಹಿಸ್ ಐಸ್. ಅದಕ್ಕೆ ಮಿಂಟುಗೆ ತುಂಬ ಆಶ್ಚರ್ಯ ಆಗುತ್ತೆ, ಆನಂದ ಆಗುತ್ತೆ. ಹೌದು, ನಾನು ಎಷ್ಟು ಹತ್ತಿರ ಬಂದಿದ್ದೀನಿ ಅಂತೇಳಿ. ಹಿ ಕುಡ್ ನಾಟ್ ಬಿಲೀವ್ ಹಿಸ್ ಐಸ್. ಅದ್ರ ಕಣ್ಣನ್ನೇ ನಂಬೋಕ್ಕಾಗಲ್ಲ, ನಾನು ಇಷ್ಟು ಹತ್ತಿರದಿಂದ ಸ್ಟಾರ್ಸನ್ನು ನೋಡ್ತಾ ಇದ್ದೀನಲ್ಲ, ನನ್ನ ಆಸೆ ಈಡೇರ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ಮಿಲಿಯನ್ಸ್ ಆಫ್ ಸ್ಟಾರ್ಸ್ ವರ್ ಸ್ಪಾರ್ಕ್ಲಿಂಗ್ ಇನ್ ದ ಸ್ಕೈ ಅಬೌವ್ ಹಿಮ್. ತುಂಬ ಹತ್ತಿರ ಹೋಗ್ಬಿಟ್ಟಿರುತ್ತೆ, ಫುಲ್ಲು ಹಾರ್ಕೊಂಡು ಮೇಲೆ ಹೋಗಿರುತ್ತಾ, ತುಂಬ ಹತ್ತಿರ ಕಾಣ್ತಾ ಇರುತ್ತೆ. ಮಿಲಿಯನ್ಸ್ ಆಫ್ ಅಂದರೆ ಬಹಳಷ್ಟು ಅಗಣಿತ ನಕ್ಷತ್ರಗಳು ಕಾಣ್ತಾ ಇರುತ್ತೆ. ದೇ ವರ್ ಮಚ್ ಬಿಗ್ಗರ್ ಆ್ಯಂಡ್ ಬ್ರೈಟರ್ ಆ್ಯಂಡ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಈ ಹ್ಯಾಡ್ ಎವರ್ ಸೀನ್ ಬಿಫೋರ್. ದೇ ವರ್ ಮಚ್ ಬಿಗ್ಗರ್, ಕೆಳಗಿಂದ ನೋಡಿದ್ರೆ ಎಷ್ಟು ಸಣ್ಣದು ಕಾಣ್ತಾ ಇರುತ್ತೆ, ಆದರೆ ಮೇಲೆ ಹೋಗಿರ್ತಾರಲ್ಲ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಬ್ರೈಟರ್ ಅಂದರೆ ತುಂಬ ಹೊಳಿತಾ ಇರುತ್ತೆ, ಮತ್ತು ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇದುವರೆಗೂ ಅಷ್ಟು ನಕ್ಷತ್ರಗಳನ್ನ ಆ ಥರ ಹತ್ತಿರ ಅದನ್ನು ನೋಡೇ ಇರೋದಿಲ್ಲ. ಹಿ ಸ್ಟ್ರೆಚ್ಡ್ ಒನ್ ಪಾರ್ಟ್ ಟುವರ್ಡ್ಸ್ ದೆಮ್ ಆ್ಯಂಡ್ ಲಾಫ್ಡ್. ಇವಾಗ ಏನಾಗುತ್ತೆ, ಆಕಾಶದೊಳಗೆ ನಕ್ಷತ್ರದ ಹತ್ರನೇ ಹೋಗಿರ್ತಾರೆ, ಮುಂಗಾಲನ್ನು ಎತ್ತಿ ನಕ್ಷತ್ರನ ಮುಟ್ಟೇ ಬಿಡ್ತೇನೋ ಅನ್ನೋಷ್ಟು ಅಷ್ಟು ಸನಿಹಕ್ಕೆ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ತುಂಬ ಖುಷಿಯಾಗಿ ನಗುತ್ತೆ. ಈ ಹ್ಯಾಡ್ ಗಾಟ್ ಇಸ್ ವಿಶ್. ಅದಕ್ಕೆ ಅದರ ಆಸೆ ಈಡೇರುತ್ತೆ. ಹೀಗೆ ಹಿ ವಾಸ್ ಕ್ಲೋಸ್ ಟು ಹಿಸ್ ಬಿಲೋವೆಡ್ ಸ್ಟಾರ್ಸ್. ಅದಕ್ಕೆ ಏನು ಯಾವಾಗ ಸಣ್ಣದಿದ್ದಾಗಿ ನಾನು ಏನು ಆಸೆ ಪಡ್ತಾ ಇರುತ್ತೋ, ಸ್ಟಾರ್ಸ್ ಹತ್ರ ಹೋಗಬೇಕು, ಮುಟ್ಟಬೇಕು ಅಂತ, ಅದು ಇವತ್ತು ಸಾಕಾರಗೊಂಡಿದೆ. ಅದಕ್ಕೆ ತುಂಬ ಸಂತೋಷ ಆಗಿದೆ. ಅದಕ್ಕೆ ಹೆಲ್ಪ್ ಮಾಡಿದ್ಯಾರು? ಬರ್ಫಿ. ಹೀಗೆ ಅದರ ಆಸೆನ ಈಡೇರಿಸ್ಕೊಳ್ತು ಅನ್ನೋದು ನಾವು ಯಾರು ಈಡೇರಿಸಿದ್ರೋ? ಬರ್ಫಿ ಈಡೇರಿಸುತ್ತೋ. ಯಾರ ಆಸೆನ? ಮಿಂಟು ಆಸೆನ ಈ ಥರ ಈಡೇರಿಸ್ತು. ಇದಿಷ್ಟು ಈ ಸ್ಟೋರಿ.